ಆತ್ಮೀಯ ಬಂಧುಗಳೇ, ಹೀಗೆ ರಾಣಿ ರಾಸಮಣಿ ತಾನು ಕಟ್ಟಿಸಿದಂಥ ದೇವಸ್ಥಾನದಲ್ಲಿ ತನ್ನ ಇಷ್ಟ ದೇವರು ಜಗನ್ಮಾತೆ ಅತ್ಯಂತ ವಿರಾಜಮಾನಳಾಗಿ ಅತ್ಯಂತ ಶ್ರೇಷ್ಠನಾದ ಒಬ್ಬ ಅರ್ಚಕನಿಂದ ಪೂಜಿಸಲ್ಪಡ್ತಾ ಇರ್ತಕ್ಕಂಥದ್ದನ್ನು ನೋಡಿ ಬಹಳ ಸಂತೋಷ ಪಡ್ತಿರ್ತಾಳೆ. ಪ್ರತಿನಿತ್ಯ ಬಂದು ಹೋಗ್ತಿರ್ತಾಳೆ. ಅವಾಗ ಸಮಯ ಕೆಲವು ಸಾರಿ ಸಿಗದಿದ್ದಾಗ ಒಟ್ಟಿನಲ್ಲಿ ಅವಾಗಾದ್ರೂ ಬಂದು ಅದನ್ನು ಆನಂದಿಸ್ತಾ ಇರ್ತಾಳೆ. ಹೀಗೆ ಒಂದು ದಿನ ಅವಳು ಬಂದಿದ್ದಾಳೆ. ಬಂದು ರಾಮಕೃಷ್ಣರು ಪೂಜೆಯನ್ನು ಮುಗಿಸಿ ಆಗ್ತಾನೆ ಹೊರಗಡೆ ಕೂತ್ಕೊಂಡು ಅದ್ಭುತವಾಗಿ ಹಾಡ್ತಾ ಇದ್ದಾರೆ. ರಾಣಿ ರಾಸಮಣಿ ರಾಮಕೃಷ್ಣರಿಗೆ ವಿನಂತಿ ಮಾಡಿಕೊಂಡು ದಯವಿಟ್ಟು ಹಾಡಬೇಕು ಅಂಥೇಳಿ ಆ ಹಾಡನ್ನು ಮತ್ತೆ ಮುಂದುವರಿಸ್ತಾರೆ. ಹೀಗೆ ಹಾಡ್ತಾ ಇದ್ದಾರೆ. ರಾಮಕೃಷ್ಣರು ಭಾವಭರಿತರಾಗಿ ಹಾಡ್ತಾ ಇದ್ದಾರೆ. ಆಮೇಲೆ ಎದುರು ಕೂತಂತ ರಾಣಿ ರಾಸಮಣಿಯನ್ನ ಒಂದ್ಸಾರಿ ನೋಡ್ತಾರೆ. ನೋಡಿದಾಗ ಇದ್ದಕ್ಕಿದ್ದ ಹಾಗೆ ಆ ರಾಣಿ ರಾಸಮಣಿಗೆ ಕಪಾಳಕ್ಕೆ ಒಂದು ಏಟನ್ನು ಕೊಡ್ತಾರೆ. ಆವಾಗ ಅಲ್ಲಿದ್ದಂಥ ಕಾವಲುಗಾರ, ಅವಕ್ಕೆ ಜೊತೆಗೆ ಕಾವಲುಗಾರ ಇರ್ತಾರೆ. ಯಾವಾಗಲೂ ಆ ದೇವಾಲಯದ ಕಾವಲುಗಾರರು ಎಲ್ಲರೂ, ದೇವಸ್ಥಾನದ ಸಿಬ್ಬಂದಿಯವರು ಎಲ್ಲರೂ ಬಂದು ಆಶ್ಚರ್ಯಪಡ್ತಾರೆ, ಈ ಪೂಜಾರಿಗೆ ಹುಚ್ಚಿಳಿದು ನಿಜಾನೇ ಅಂತೇಳಿ. ಹಾಗೆ ಆದರೆ ರಾಣಿ ರಾಸಮಣಿ ಅದಕ್ಕೆ ಆಸ್ಪದ ಕೊಡೋಲ್ಲ. ಕಾವಲುಗಾರೆಲ್ಲ ಬಂದು ರಾಮಕೃಷ್ಣರನ್ನ ಎಳೆದುಕೊಂಡು ಹೋಗೋದಕ್ಕೆ ಬರ್ತಾರೆ. ರಾಣಿ ರಾಸಮಣಿ ಆ ಕಾವಲುಗಾರ ತಡಿತಾಳೆ. ತಡೆದು ಹೇಳ್ತಾಳೆ, ನೀವು ಅವ್ರು ಮಾಡಿದ್ದು ಸರಿ ಇದೆ ಅಂತ. ರಾಣಿ ರಾಸಮಣಿಗೆ ರಾಮಕೃಷ್ಣರು ಕಪಾಳ ಮೋಕ್ಷ ಮಾಡಿದಾಗ ಒಂದು ಮಾತನ್ನು ಹೇಳ್ತಾರೆ, ಇಲ್ಲಿಯೂ ಕೂಡ ಅದನ್ನೇ ಮಾಡ್ಬೇಕಂತಿದ್ದೀಯಾ, ಇಲ್ಲಿಯೂ ಕೂಡ ಅದೇ ಯೋಚನೆನೇ ಅಂತ ಹೇಳಿ ಹೊಡಿತಾರೆ. ಅವಾಗ ರಾಣಿ ರಾಸಮಣಿಗೆ ಆಶ್ಚರ್ಯ ಆಗುತ್ತೆ. ಅವಳ ಮನಸ್ಸಿನಲ್ಲಿ ಇಲ್ಲಿ ಹಾಡನ್ನು ಕೇಳ್ತಾ ಹಾಗೆ ಕೂತಿರ್ತಾಳೆ. ಆದರೆ ಮನಸ್ಸೆಲ್ಲ ಯಾವುದೋ ಒಂದು ಕೋರ್ಟಿನ ವ್ಯವಹಾರ ಕಡೆಗೆ ಹೋಗ್ಬಿಟ್ಟಿರ್ತದೆ. ಅಲ್ಲಿ ರಾಮಕೃಷ್ಣ ಎದುರಿಗೆ ಹಾಡ್ತಾ ಇದ್ದಾರೆ, ಇವಳು ಕುಳಿತಿದ್ದಾಳೆ, ಆದರೆ ಮನಸ್ಸು ಮಾತ್ರ ಕೋರ್ಟಿನ ವ್ಯವಹಾರದಲ್ಲಿ ಹೋಗ್ಬಿಟ್ಟಿರ್ತದೆ. ಅದಕ್ಕೆ ಅದನ್ನ ರಾಮಕೃಷ್ಣರಿಗೆ ಅದು ಗೊತ್ತಾಗತ್ತೆ. ಗೊತ್ತಾದ ತಕ್ಷಣ ಅವರು ಈ ರೀತಿಯಾಗಿ ಏಟನ್ನು ಕೊಡ್ತಾರೆ. ಅದನ್ನು ಸಾಮಾನ್ಯ ವಿಷಯವೇ. ತಾನೇ ಅಂತ ದೊಡ್ಡ ದೇವಸ್ಥಾನವನ್ನು ಕಟ್ಟಿಸಿದಂಥವಳು, ರಾಣಿ ಅಂತಿದ್ದಂಥವಳು, ಅಷ್ಟೊಂದು ಆಳು ಕಾಳುಗಳು ಇಟ್ಟುಕೊಂಡು ದರ್ಬಾರದಲ್ಲಿದ್ದಂಥವಳನ್ನ ಒಬ್ಬ ಸಾಮಾನ್ಯ ಅರ್ಚಕ, ಅದು 19-20 ವರ್ಷದ ಒಬ್ಬ ಯುವಕ ಹೀಗೆ ಹೊಡೆಯುವುದಂತಂದ್ರೆ ಅಷ್ಟು ಹೊರಗಿನ ದೃಷ್ಟಿಯಿಂದ ನೋಡಿದರೆ ಸಾಮಾನ್ಯ ವಿಷಯ ಅಲ್ಲ ಅದು. ಹಾಗಾದರೆ ರಾಣಿ ರಾಸಮಣಿ ಎಂದರೆ ಲೀಲಾ ಸಹಾಯಕಳಾಗಿ ಅವಳು ಬಂದಿದ್ದಾಳೆ ಅನ್ನೋದಕ್ಕೆ ಇದೇ ಕಾರಣ. ಅವಳ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತೇಳಿ ಯಾರಿಗೂ ಗೊತ್ತಾಗಬೇಕು? ಜಗನ್ಮಾತೆಗೆ ಗೊತ್ತಾಗಬೇಕು. ಜಗನ್ಮಾತೆ ಗೆಲ್ಲಿದ್ದಾಳೆ, ವಿಗ್ರಹದಲ್ಲೂ ಇದ್ದಾಳೆ. ಒಳಗಡೆ ರಾಮಕೃಷ್ಣರು ಅವಳನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ. ರಾಮಕೃಷ್ಣರ ಒಳಗೂ ಕೂಡ ಅದೇ ಜಗನ್ಮಾತೆ ಇದ್ದಾಳೆ. ಆದ್ದರಿಂದ ಅವಳಿಗೆ ಗೊತ್ತಾಗತ್ತೆ ಈ ರೀತಿ ಆಗ್ತಾ ಇದೆ ಅಂತೇಳಿ. ಹೀಗೆ ಒಂದು ಅದ್ಭುತವಾದ ಘಟನೆ ಅಲ್ಲಿಂದ ನಡೆಯುತ್ತೆ. ನಮಗೆಲ್ಲ ಕೂಡ ಒಂದು ಇದರಿಂದ ಕಲಿಬೇಕಾದ ಪಾಠ, ನಾವು ಭಜನೆ ಮಾಡುವಾಗಲಿ, ವಿಚಾರಗಳನ್ನ ಕೇಳುವಾಗಲಿ, ಅಂದ್ರೆ ಪ್ರವಚನಾದಿಗಳನ್ನು ಕೇಳುವಾಗ ಅಥವಾ ಭಗವಂತನ ಮಹಿಮೆಯನ್ನು ಕೇಳುವಾಗ ಮನಸ್ಸನ್ನ ಪೂರ್ಣ ನಾವು ಭಗವಂತನೆಡೆಗೆ ಹರಿಸ್ಬೇಕು. ಹೊರಗಡೆ ಹರಿಸಿದರೆ ರಾಮಕೃಷ್ಣರು ಕಪಾಳಕ್ಕೆ ಹೇಗೆ ಹೊಡೆದಾರೋ ಹಾಗೆ ನಮಗೂ ಕೂಡ ಅವರು ಹೊಡಿತಾರೆ ಅಂತಕ್ಕಂಥ ಭಾವನೆ ಇರಬೇಕು. ಆವಾಗ ಮನಸ್ಸು ಅವರ ಕಡೆಗೆ ಹೋಗ್ತದೆ, ಭಗವಂತನ ಕಡೆಗೆ ಹೋಗ್ತದೆ. ಹೀಗೆ ರಾಣಿ ರಾಸಮಣಿ ತನ್ನ ಭಕ್ತಿ ಭಾವವನ್ನ ಅಲ್ಲಿ ತೋರಿಸ್ತಾ ಯಾರು ಕೂಡ ಆ ರಾಮಕೃಷ್ಣರ ಮೇಲೆ ಕೈ ಎತ್ತದಂತೆ ಆದೇಶ ಮಾಡಿ ಅವ್ರು ಮಾಡಿದ್ದು ಸರಿ ಇದೆ ಅಂತ ಒಪ್ಕೊಂಡ ಮೇಲೆ, ಆಮೇಲೆ ಹೀಗೆ ರಾಣಿ ರಾಸಮಣಿ ಅಳಿಯ ಮಥುರಾನಾಥ್ ಕೂಡ ಅವಾಗ ಬರ್ತಿರ್ತಾನೆ. ಮಥುರಾನಾಥನ ಜೊತೆಗೆ ಅವನಿಗೆ ರಾಮಕೃಷ್ಣರನ್ನ ನೋಡಿ ಅವ್ರ ಮೇಲೆ ತುಂಬಾ ಭಕ್ತಿ, ಪ್ರೇಮ, ಪ್ರೀತಿ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಹೀಗೆ ರಾಮಕೃಷ್ಣರ ಅರ್ಚಕ ವೃತ್ತಿಯ ಜೀವನ, ಅದರ ಜೊತೆಗೆ ಜಗನ್ಮಾತೆಯ ಜೊತೆಗೆ ಅವರ ಬೆಳೆಸಿದಂಥ ಸಂಬಂಧ, ಜಗನ್ಮಾತೆಯ ದರ್ಶನ, ಇದೆಲ್ಲ ಆ ಒಂದು ಅವಧಿಯಲ್ಲೇ ನಡೆಯುತ್ತೆ. ಆ ರಾಮಕೃಷ್ಣರು ಕೊನೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಾಳಿಕಾಮಾತೆಯ ದರ್ಶನವನ್ನ ಆ ದೇವಸ್ಥಾನದಲ್ಲಿ ಹೇಗೆ ಪಡ್ಕೊಂಡ್ರು ಅನ್ನೋದು ವ್ಯಾಕುಲತೆಯಿಂದ ಹತ್ತು ಕೊನೆಗೆ ಒಂದು ಇದನ್ನು ನಿರ್ಧಾರ ಮಾಡ್ತಾರೆ. ಅಲ್ಲಿ ಬಲಿ ಕೊಡೋದಕ್ಕಿದ್ದಂಥ ಒಂದು ಕತ್ತಿಯನ್ನ ತೆಗೆದುಕೊಂಡು
ರಾಮಕೃಷ್ಣರು ಜಗನ್ಮಾತೆ ಹೇಳ್ತಾರೆ, ನೀನು ನನಗೆ ದರ್ಶನ ಕೊಡಲಿಲ್ಲ ಅಂದರೆ ಈ ಜನ್ಮ ಇದ್ದ ಪ್ರಯೋಜನ ಏನಂತೇಳಿ ತಮ್ಮ ಕತ್ತನ್ನೇ ಅವರು ಅದರಿಂದ ಕತ್ತರಿಸ್ಕೊಳಕ್ಕೆ ಹೋಗ್ತಾರೆ. ಆವಾಗ ಜಗನ್ಮಾತೆ ಬಂದು ದರ್ಶನ ಕೊಡ್ತಾಳೆ. ಹೀಗೆ ಜಗನ್ಮಾತೆ ಜೊತೆಗೆ ಒಂದು ಮಗುವಿನ ಉಪಾಧಿಯಲ್ಲಿ ಅವರು ಜೀವಿಸ್ತಾ ಕೊನೆಗೆ ಆ ತಾಯಿನೇ ಅವರಲ್ಲಿ ಅಂತರ್ಧಾನಳಾಗಿ ಕಾಳಿ ಬೇರೆ ಅಲ್ಲ, ರಾಮಕೃಷ್ಣರು ಬೇರೆ ಅಲ್ಲ ಅಂತಕ್ಕಂಥದ್ದನ್ನೇ ನಾವು ಮುಂದೆ ಕಾಣ್ತೇವೆ. ಅರ್ಚಕ ವೃತ್ತಿಯಿಂದ ಪ್ರಾರಂಭ ಮಾಡಿದಂಥ ರಾಮಕೃಷ್ಣರು ಕೊನೆಗೆ ಅರ್ಚನೆ ಮಾಡ್ತಾ ಮಾಡ್ತಾ ಕೊನೆಗೆ ಅವರೇ ಅರ್ಚಿತರಾಗುವಂತ ಸ್ಥಿತಿಗೆ ಶ್ರೀರಾಮಕೃಷ್ಣರು ತಲುಪಿದ್ದು ಈ ರಾಣಿ ರಾಸಮಣಿಯ ಒಂದು ಆ ಸೇವೆಯಿಂದ. ಆದ್ದರಿಂದ ರಾಣಿ ರಾಸಮಣಿ ರಾಮಕೃಷ್ಣ ಪರಂಪರೆಯಲ್ಲಿ ಮೊದಲನೇ ವ್ಯಕ್ತಿ. ಅವಳು ತನ್ನ ಕೊಡುಗೆಯನ್ನು ಅದ್ಭುತವಾಗಿ ಕೊಟ್ಟಿದ್ದಾಳೆ. ಅದೇ ಈ ಲೀಲಾ ಉದಯಕ್ಕೆ ಕಾರಣವಾಯಿತು ಅನ್ನೋದನ್ನ ನಾವು ನೋಡ್ತೀವಿ.